ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತು ಒಂದು ಸ್ವಾರಸ್ಯಕರವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮಗೆಲ್ಲ ತಿಳಿದಿರೋ ಹಾಗೆ ನಾವು ಆಹಾರವನ್ನ ಬಾಯಿಂದ ಸೇವನೆ ಮಾಡ್ತೀವಿ. ಆದ್ರೆ ನಿಮಗೆ ಗೊತ್ತಿದ್ಯಾ, ನಾವು ಎಲ್ಲಾ ಪಂಚೇಂದ್ರಿಯಗಳಿಂದನೂ ಆಹಾರವನ್ನ ಸೇವನೆ ಮಾಡ್ತೀವಿ. ಇದೇನೆ ನಮ್ಮ ಮನಸ್ಸಿಗೆ ಆಹಾರ ಆಗತ್ತೆ. ಸೊ ನಾವು ನಮ್ಮ ಇಂದ್ರಿಯಗಳಿಂದ ನಾವು ಏನು ಫೀಡ್ ಮಾಡ್ತೀವಿ, ಏನು ತಗೊಳ್ತೀವಿ, ಅದೇನೆ ನಮ್ಮ ಮನಸ್ಸಿಗೆ ಇನ್ಪುಟ್ ಆಗಿ ಆಹಾರ ಆಗತ್ತೆ. ಹಾಗಾದ್ರೆ ನಾವು ಮನಸ್ಸಿಗೆ ಏನನ್ನ ಫೀಡ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ. ಇವತ್ತು ನಾವು ಸ್ಪರ್ಶೇಂದ್ರಿಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಸ್ಪರ್ಶೇಂದ್ರಿಯದಲ್ಲಿ ನಮ್ಮ ಚರ್ಮದ ಮೇಲೆ ಏನನ್ನ ಹಾಕ್ಬೇಕು, ಏನನ್ನ ಹಾಕ್ಬಾರ್ದು ಅನ್ನೋದು ತುಂಬಾ ಮುಖ್ಯ. ಸೊ ನಮ್ಗೆಲ್ಲ ಗೊತ್ತಿದೆ, ಸ್ಪರ್ಶದಲ್ಲಿ ಮೇನ್ ಆಗಿ ನಾವೇನ್ ಕಲ್ತಿದ್ದೀವಿ ಅಂದ್ರೆ ಬಟ್ಟೆ, ನಾವು ಯಾವ ಉಡುಪನ್ನ ಹಾಕ್ತಿವೋ ಅದು ನೈಸರ್ಗಿಕವಾಗಿರ್ಬೇಕು, ನ್ಯಾಚುರಲ್ ಫ್ಯಾಬ್ರಿಕ್ಸ್ ಆಗಿರ್ಬೇಕು. ಇದೆಲ್ಲ ನಮ್ಗೆ ಗೊತ್ತಿದೆ. ಅದಲ್ಲದೆ ನಾವು AC ಯಾವಾಗ್ಲೂ ಇದ್ರೆ ಅದು ನಮ್ಮನ್ನ ವಾಯು ತತ್ವದಿಂದ ಕಡಿತಗೊಂಡು ನಮ್ಗೆ ವಾಯು ನ್ಯಾಚುರಲ್ ಏರ್ ಏನಿದೆ ಅದರಿಂದ ನಾವು ಕಡಿತಗೊಳ್ತೀವಿ. ಅದಲ್ಲದೆ ನಾವು ಏನು ಪ್ರಾಡಕ್ಟ್ಸ್, ನ್ಯಾಚುರಲ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಅಥವಾ ಏನು ನಮ್ಮ ಚರ್ಮ ಮೇಲೆ ಹಾಕ್ತಿವಿ ಅದು ಕೂಡ ನೈಸರ್ಗಿಕವಾಗಿರ್ಬೇಕು, ಯಾವುದೇ ಕೆಮಿಕಲ್ ಇರಬಾರ್ದು. ಇದೆಲ್ಲ ನಮ್ಗೆ ತಿಳಿದಿರೋ ವಿಷಯ. ಆದ್ರೆ ಒಂದು ನಮ್ಗೆ ತಿಳಿದೇ ಇರೋ ಅಂತಹ ವಿಷಯ ಯಾವುದು ಅಂದ್ರೆ ಕೈ ಗಡಿಯಾರದ ಬಗ್ಗೆ. ನಿಮಗೆ ಇದು ಗೊತ್ತಿದ್ಯಾ? ಕೈ ಗಡಿಯಾರ ಕಟ್ಟುವುದು ಆರೋಗ್ಯಕ್ಕೆ ಅಷ್ಟು ಉತ್ತಮವಲ್ಲ. ಯಾಕೆ ಅಂದ್ರೆ ನಾವು ಕೈ ಗಡಿಯಾರ ಧರಿಸೋದು ಇಲ್ಲಿ ನಾವು ಕೈ ಗಡಿಯಾರವನ್ನ ಕಟ್ತೀವಿ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಪಲ್ಸ್, ನಾಡಿಯಲ್ಲಿ ಏನಿರುತ್ತೆ ಅಂದ್ರೆ ನಮ್ಮ ಹೃದಯದ ಬಡಿತ ಇಲ್ಲಿ ಪಲ್ಸ್ ಆಗಿ ನಮ್ಗೆ ಆ ಮಿಡಿತ ಸ್ಪರ್ಶದಲ್ಲಿ ಗೊತ್ತಾಗತ್ತೆ. ನಾವು ಆರ್ಗ್ಯಾನಿಕ್, ಒಂದು ನೈಸರ್ಗಿಕವಾಗಿರೋ ಒಂದು ಲಯ ಇರುವಂತ ಹೃದಯದ ಬಡಿತದ ಮೇಲೆ ಒಂದು ಮೆಷಿನ್ ಬೀಟ್, ಒಂದು ಡಿಜಿಟಲ್ ಮೆಷಿನ್ ಬೀಟ್ ಬಡಿತದ ಯಂತ್ರವನ್ನ, ಏನು ವಾಚ್ ಅಂತ ಗಡಿಯಾರ ಕಟ್ತೀವಿ, ಅದು ನಮ್ಮ ರಿಸ್ಟ್, ನಮ್ಮ ಇಲ್ಲಿ ಕಟ್ತೀವಿ. ಮೆಷಿನ್ ಬೀಟ್ ನೈಸರ್ಗಿಕವಾಗಿ ಮಿಡಿಯೋ ಅಂತ ಹೃದಯದಂತೆ ಇರಲ್ಲ. ಮೆಷಿನ್ ಬೀಟ್ ಯಾವಾಗ್ಲೂ ಎಕ್ಸಾಕ್ಟ್ ಆಗಿರುತ್ತೆ, ಟಿಕ್ 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 ಅಂತ. ಸೊ ನಮ್ಗೆ ಗೊತ್ತಿದೆ ಗಡಿಯಾರ ಹಂಗೆ ಬಡಿಯೋದು, ಲೈಕ್ ಟಿಕ್ 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 ಅಂತ. ಆದ್ರೆ ನಮ್ಮ ಹೃದಯದ ಮಿಡಿತ ಹಾಗಿಲ್ಲ. ಅದರಲ್ಲಿ ಒಂದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ ಇದೆ, ಅಂದ್ರೆ HRV. ನಮ್ಮ ಹೃದಯದ ಬಡಿತ ಹೇಗಿದೆ ಅಂದ್ರೆ ಒಂದು ಮಿಡಿತಕ್ಕೂ ಇನ್ನೊಂದು ಮಿಡಿತಕ್ಕೂ 1 ಸೆಕೆಂಡ್ ತಗೊಂಡ್ರೆ, ಉದಾಹರಣೆಗೆ 1 ಸೆಕೆಂಡ್ ತಗೊಂಡ್ರೆ, ಎರಡನೇ ಮಿಡಿತಕ್ಕೂ ಮೂರನೇ ಮಿಡಿತಕ್ಕೂ 1 ಸೆಕೆಂಡೇ ತಗೊಳಲ್ಲ. ಅದು 0.9 ಸೆಕೆಂಡ್ ತಗೋಬಹುದು, ಅಥವಾ 0.98 ಸೆಕೆಂಡ್ ತಗೋಬಹುದು, ಅಥವಾ 1.1 ಸೆಕೆಂಡ್ ತಗೋಬಹುದು. ಆತರ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದನ್ನೇ ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂತ ಕರಿತೀವಿ. ಈ ಹಾರ್ಟ್ ರೇಟ್ ವೇರಿಯಬಿಲಿಟಿನೇ ನಮ್ಮ ಇಮ್ಯೂನ್ ಸಿಸ್ಟಮ್, ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ನಿಯಂತ್ರಿಸುತ್ತೆ. ನಮ್ಮ ಹೃದಯ ಮೆಷಿನ್ ಅಂತೆ ಬಡಿದ್ರೆ, ಅಂದ್ರೆ ಎಕ್ಸಾಕ್ಟ್ ಆಗಿ ಡಿಜಿಟಲ್ ಕ್ಲಾಕ್, ಗಡಿಯಾರ ಅಥವಾ ಯಾವುದೇ ಯಂತ್ರ ಬಡಿಯೋದಂತೆ ಬಡಿದ್ರೆ, ಎಕ್ಸಾಕ್ಟ್ ಆಗಿ ಲಬ್ ಡಬ್ 1 ಸೆಕೆಂಡ್ 1 ಸೆಕೆಂಡ್ 1 ಸೆಕೆಂಡ್ ಆತರ ಬಡಿದ್ರೆ ಯಾವುದೇ ತರಹದ ರೋಗ ನಿರೋಧಕ ಶಕ್ತಿ ಇರಲ್ಲ. ನಮ್ಮ ಇಮ್ಯೂನ್ ಸಿಸ್ಟಮ್ 0 ಆಗತ್ತೆ. ಹಾಗಾಗಿ ನಮ್ಗೆ ಬದುಕಲಿಕ್ಕೆ ಕಷ್ಟ ಆಗತ್ತೆ. ಈ ಕಾರಣಕ್ಕೇನೆ ಯಾವುದೇ ಕಾರಣಕ್ಕೆ ನಾವು ನಮ್ಮ ಇಲ್ಲಿ ಯಾವ ಪಲ್ಸ್ ಇದೆ ಅದ್ರ ಮೇಲೆ ನಾವು ಅದಕ್ಕೆ ಇಂಟರಪ್ಟ್ ಮಾಡಬಾರ್ದು. ಇವಾಗ 2 ಹಾಡು ಒಟ್ಟಿಗೆ ಪ್ಲೇ ಮಾಡಿದ್ರೆ ಒಂದ್ ಹಾಡು ಇನ್ನೊಂದು ಹಾಡನ್ನ ಹೇಗೆ ಇಂಟರಪ್ಟ್ ಮಾಡುತ್ತೋ, ಮಧ್ಯದಲ್ಲಿ ತಡೆಯತ್ತೋ, ಅದೇ ತರ ಒಂದು ನ್ಯಾಚುರಲ್ ಆರ್ಗ್ಯಾನಿಕ್ ರಿದಮ್ ಏನಿದೆ ನಮ್ಮ ಪಲ್ಸ್, ಅದ್ರ ಮೇಲೆ ಇನ್ನೊಂದು ಡಿಜಿಟಲ್ ಸಾಂಗ್ ಪ್ಲೇ ಮಾಡ್ದಂಗೆ. ಈ ಕಾರಣಕ್ಕೆ ನಾವು ನಮ್ಮ ಕೈ ಗಡಿಯಾರನ ಕಟ್ಟೋದು ನಮ್ಮ ರಿಸ್ಟ್ ಮೇಲೆ ಅಷ್ಟು ಉತ್ತಮ ಅಲ್ಲ ಆರೋಗ್ಯಕ್ಕೆ. ನಮ್ಗೆ ಸಮಯ ನೋಡ್ಬೇಕಿದ್ರೆ ನಾವು ಮೊಬೈಲಲ್ಲೂ ಕೂಡ ನೋಡಬಹುದು. ಸೊ ಇದು ನಮ್ಮ ದೇಹಕ್ಕೆ, ನಮ್ಮ ಹೆಲ್ತ್ಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ಸ್ಪಿರಿಟ್ ಲೆವೆಲ್ಗೂ ಇದು ಒಳ್ಳೇದಲ್ಲ. ನಾವು ಯಾವುದೇ ತರಹದಲ್ಲಿ ಯಾಂತ್ರಿಕವಾಗಬಾರ್ದು. ಆದಷ್ಟು ನಾವು ನಮ್ಮ ಹ್ಯೂಮನ್ನೆಸ್ ಇರೋದು ನಮ್ಮ ಉಸಿರಿನಲ್ಲಿ, ನಮ್ಮ ಹೃದಯದ ಮಿಡಿತದಲ್ಲಿ. ಸೊ ಅದನ್ನ ನಾವು ಎಷ್ಟು ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿ ಇಟ್ಕೊಳ್ತೀವೋ ನಾವು ಅಷ್ಟು ನಮ್ಮ ಜೈವಿಕವಾಗಿರ್ತೀವಿ, ಆರ್ಗ್ಯಾನಿಕ್ ಆಗಿರ್ತೀವಿ. ಯಾವುದೇ ತರಹದ ಈ ಮೆಷಿನ್ಸ್, ಡಿಜಿಟಲ್ ವಸ್ತುಗಳನ್ನ ನಾವು ಆದಷ್ಟು ನಮ್ಮ ಮೈನ ಮೇಲೆ, ನಮ್ಮ ದೇಹದ ಮೇಲೆ ಹಾಕೊಳ್ಳೋದನ್ನ ಕಮ್ಮಿ ಮಾಡಬೇಕು. ನಿಮಗೆ ಇವಾಗ ಪ್ರಶ್ನೆ ಇರ್ಬೋದು, ಹಾಗಾದ್ರೆ ಡಿಜಿಟಲ್ ವಾಚ್ ಹಾಕೋಬೋದಾ ಅಂತ.
ಡಿಜಿಟಲ್ ವಾಚ್ ಅಲ್ಲಿ ಇವಾಗ ಯಾವುದೇ ತರದ ಟಿಕ್ ಟಿಕ್ ಶಬ್ದ ಕೇಳಲ್ಲ. ಸೊ ಅದು ಪರವಾಗಿಲ್ವಾ ಅಂತ. ಡಿಜಿಟಲ್ ವಾಚ್ ಅಲ್ಲೂ ಕೂಡ ಒಂದು ಸಣ್ಣ ಕ್ರಿಸ್ಟಲ್ ಇರುತ್ತೆ, ಅದರಲ್ಲೂ ಕೂಡ ಒಂದು ಸಟಲ್ ಆಗಿರುತ್ತೆ. ಅದು ತುಂಬಾ ಜೋರಾಗಿ ಶಬ್ದ ಮಾಡದೇ ಇದ್ರು ಅದು ಒಂದು ಸೂಕ್ಷ್ಮವಾದ ಒಂದು ಮೆಷಿನ್ ಬೀಟ್ ಅದರಲ್ಲೂ ಇರುತ್ತೆ. ಅದಲ್ಲದೆ ಈಗ ಸುಮಾರು ತರಹದ ವಾಚ್ ಬಂದಿದೆ, ಲಕ್ಸುರಿ ವಾಚ್, ಸ್ವಿಸ್ ವಾಚ್, ವಾಟ್ ಎವರ್, ಫಿಟ್ನೆಸ್ ವಾಚ್, ಸ್ಮಾರ್ಟ್ ವಾಚ್, ಎಲ್ಲ ತರಹದ ವಾಚ್ ಬಂದಿದೆ. ಹಾರ್ಟ್ ರೇಟ್ ಹೃದಯದ ಮಿಡಿತ ಬೀಟ್ಸ್ ನ ನಂಬರ್ ಆಫ್ ಕೌಂಟ್ ಅದನ್ನ ಮಾಡೋದಕ್ಕೂ ಒಂದು ವಾಚ್ ಬಂದಿದೆ. ಅದೇ ಒಂದು ವಿಪರ್ಯಾಸ. ಆದ್ರೆ ವೇದಿಕ್ ಜ್ಞಾನದ ಪ್ರಕಾರ ನಮ್ಮ ದೇಹವನ್ನ ಆದಷ್ಟು ನೈಸರ್ಗಿಕವಾಗಿ ಜೈವಿಕವಾಗಿ ಇಟ್ಕೊಳ್ಳೋದು ಉತ್ತಮ. ಹಾಗಾದ್ರೆ ನಾವು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಪಂಚೇಂದ್ರಿಯಗಳಲ್ಲಿ ಸ್ಪರ್ಶ ಇಂದ್ರಿಯಗಳಿಗೆ ಏನನ್ನ ಹಾಕ್ಬೇಕು ಹಾಕ್ಬಾರ್ದು ಅಂತ ನೋಡಿದ್ವಿ. ಆದಷ್ಟು ನೈಸರ್ಗಿಕವಾದ ವಸ್ತುಗಳನ್ನೇ ನಮ್ಮ ಚರ್ಮದ ಮೇಲೆ ಹಾಕ್ಬೇಕು. ಯಾಕಂದ್ರೆ ಈ ಚರ್ಮ ಏನ್ ಹೇಳ್ತಾರೆ ಅಂದ್ರೆ ಲಾರ್ಜೆಸ್ಟ್ ಆರ್ಗನ್, ಅತಿ ದೊಡ್ಡ ಅಂಗ ನಮ್ಮ ದೇಹದಲ್ಲಿ ಯಾವುದು ಅಂದ್ರೆ ಚರ್ಮ. ನಮ್ಮ ಚರ್ಮದ ಮೇಲೆ ನಾವು ಏನನ್ನ ಹಾಕ್ತಿವಿ ಅನ್ನೋದು ತುಂಬಾ ಮುಖ್ಯ. ಅದಲ್ಲದೆ ಈ ಚರ್ಮ ವಾಯು ತತ್ವಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಸ್ಪರ್ಶೇಂದ್ರಿಯದಲ್ಲಿ ಏನು ಸೆನ್ಸ್ ಆಫ್ ಟಚ್ ಬರೋದು ಗಾಳಿ ತತ್ವದಿಂದ, ವಾಯು ತತ್ವದಿಂದ. ಸೊ ಆ ತತ್ವಕ್ಕೆ ನಾವು ಯಾವುದೇ ತರಹದ ಅನ್ಯಾಚುರಲ್ ಇನ್ಆರ್ಗ್ಯಾನಿಕ್ ವಸ್ತುಗಳನ್ನ ಹಾಕಬಾರ್ದು. ಹಾಗಿದ್ದಾಗ ನಾವು ವಾಯು ತತ್ವದ ಜೊತೆ ಸರಿಯಾದ ರೀತಿಯಲ್ಲಿ ಕನೆಕ್ಷನ್ ನ ಬೆಳೆಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ತಿಳಿತಲ್ಲ, ನಾವು ಸ್ಪರ್ಶೇಂದ್ರಿಯಕ್ಕೆ ಯಾವುದೇ ತರಹದ ಕುಂದುಕೊರತೆ ಮಾಡದೆ ಹೇಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿರ್ಬೇಕು ಅಂತ ನಾವು ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಇತರ ಇಂದ್ರಿಯಗಳಿಗೆ ನಾವು ಹೇಗೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿರ್ಬೋದು ಅಂತ ಕಲಿಯೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.